ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅದ್ವೈತ್ ಯುಂಡೈ ಔಟರ್ ರಿಂಗ್ ರೋಡ್ ಬ್ರಾಂಚ್ನಲ್ಲಿದ್ದೇನೆ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಯುಂಡೈ ಅವರ ಒನ್ ಆಫ್ ದ ಪ್ರೀಮಿಯಂ 6 and 7 ಸೀಟರ್ SUV ರಿವ್ಯೂ ಮಾಡಲಿಕ್ಕೆ ಬಂದಿದ್ದೇನೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಕ್ರೆಟಾನ ದೊಡ್ಡಣ್ಣ ಅವ್ರನ್ನ ನಾನು ಇವತ್ತು ನಿಮಗೆ ತೋರಿಸಕ್ಕೆ ಬಂದಿದ್ದೇನೆ. ಕ್ರೆಟಾದ ಲಾಂಗರ್ ವರ್ಷನ್ನ ಅಲ್ಕಜಾರ್ ಅಂತ ಯುಂಡೈ ಇಂಟ್ರೊಡ್ಯೂಸ್ ಮಾಡಿದ್ದೆ. 2021 ಲಾಂಚ್ ಆಗಿತ್ತು. ಇವತ್ತು ನಮ್ಮ ಜೊತೆ ಏನಿದೆ, ಇದು 24 ಫೇಸ್ ಲಿಫ್ಟ್ ಮಾಡು. ಪ್ರೀವಿಯಸ್ ಅಲ್ಕಜಾರ್ಗಿಂತ ಇದು ಮೋರ್ ಪ್ರೀಮಿಯಮ್ ಆಗಿ ಡಿಸೈನ್ ಮಾಡಿದ್ದಾರೆ. ನಿಮ್ಗೇನಾದ್ರು ಒನ್ ಆಫ್ ದ ಪವರ್ಫುಲ್ ಇಂಜಿನ್, ಕಂಫರ್ಟ್, ಫೀಚರ್ಸ್ ಆ್ಯಂಡ್ ಪ್ರೀಮಿಯಮ್ನೆಸ್ ನೀವು ನೋಡ್ತಾ ಇದ್ರೆ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಯುಂಡೈ ಅವ್ರು ಬಂದ್ಬಿಟ್ಟು 10 years ಸಕ್ಸಸ್ಫುಲ್ ಆಗಿ ಸೆಗ್ಮೆಂಟ್ನಲ್ಲಿ ಲೀಡ್ ಮಾಡಿರೋ ಕಾರಣ ರೀಸೆಂಟಾಗಿ ಯುಂಡೈ ಕಿಂಗ್ ವರ್ಷನ್ನ, ಕ್ರೆಟಾ ಕಿಂಗ್ ವರ್ಷನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಕಂಪ್ಲೀಟ್ ಡೀಟೇಲ್ ರಿವ್ಯೂ ಆಲ್ರೆಡಿ ನಮ್ಮ ಚಾನಲ್ ಇದೆ. ಸೊ ಇವತ್ತು ಬಂದ್ಬಿಟ್ಟು ಅದೇ ಪ್ಲಾಟ್ಫಾರ್ಮ್ನ ಲಾಂಗರ್ ವೀಲ್ ಬೇಸ್ಡ್ ಆದ ಅಲ್ಕಜಾರ್ನ ರಿವ್ಯೂ ಮಾಡಲಿಕ್ಕೆ ಬಂದಿದ್ದೇವೆ. ಸೊ ಇವತ್ತು ನಮ್ಮ ಜೊತೆ ಏನು ವೇರಿಯಂಟ್ ಇದೆ, ಇದು ಸ್ವಲ್ಪ ಸ್ಪೆಷಲ್. ಏಕೆ ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ನಾರ್ಮಲ್ ಅಲ್ಕಜಾರ್ ಅಲ್ಲ, ಇದು ಬಂದ್ಬಿಟ್ಟು ನೈಟ್ ಎಡಿಷನ್. ನೈಟ್ ಎಡಿಷನ್ಗೂ ನಾರ್ಮಲ್ ಅಲ್ಕಜಾರ್ಗೂ ಏನೆಲ್ಲ ಡಿಫ್ರೆನ್ಸ್ ಇದೆ ಅನ್ನೋದು ನಾನು ಈ ಕಂಪ್ಲೀಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದೇ ರೀತಿ ನಮಗೆ ಮೋಟಿವೇಟ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡ್ದೇನೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ವೀಡಿಯೋನ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ಒಂದು ಸಣ್ಣ ಟೀಸರ್ನ ಕೊಡ್ತೇನೆ. ಅದಾದಮೇಲೆ ಕಂಪ್ಲೀಟ್ ವೀಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಮೊದಲನೇ ನೋಡೋದಾದರೆ, ಕೀಸ್ ಬಂದ್ಬಿಟ್ಟು ನಿಮಗೆ ಈ ಥರ ಬರುತ್ತೆ. ನಿಮಗೆ ಟಾಪ್ ಆ್ಯಂಡ್ ಹೋಗೋದಾದ್ರೆ ನಿಮಗೆ ಎರಡನ್ನೂ ಮಾಸ್ಟರ್ ಕೀಸ್ನ ಕೊಡ್ತಾರೆ. ಸೊ ಸ್ವಲ್ಪ ಪ್ರೀಮಿಯಮ್ ಆಗೇ ಇದೆ, ನೋಡ್ತಾ ಇರ್ಬೋದು. ಲಾಕ್, ಅನ್ಲಾಕ್ ಆ್ಯಂಡ್ ವೆಹಿಕಲ್ನ ಕೂಡ ನೀವು ಔಟ್ಸೈಡಿಂದ ಸ್ಟಾರ್ಟ್ ಮಾಡ್ಬೋದು. ಅದು ಸಿಂಪಲ್ ಇರುತ್ತೆ. ಏನಂದರೆ ಜಸ್ಟ್ ನೀವು ಲಾಕ್ನ ಪ್ರೆಸ್ ಮಾಡಿ, ಹಾಗೆ ಹೋಲ್ಡ್ ಬಟನ್ನ 3 ಸೆಕೆಂಡ್ ನೀವು ಹೋಲ್ಡ್ ಮಾಡಿದ್ರೆ ಸೊ ವೆಹಿಕಲ್ ಸ್ಟಾರ್ಟ್ ಆಗೋಗುತ್ತೆ. ಮತ್ತು ಇಫ್ ಇನ್ ಕೇಸ್ ನೀವು ಬೇಕಾದರೆ ನೀವು ಟರ್ನ್ ಆಫ್ ಮಾಡ್ಬೋದು. ಇದರಿಂದ ಬಂದುಬಿಟ್ಟು ಕ್ಯಾಬಿನ್ AC ಟರ್ನ್ ಆಗೋದ್ರಿಂದ ನೀವೇನಾದರೂ ಬಿಸಿಲಲ್ಲಿ ಪಾರ್ಕ್ ಮಾಡಿದರೆ ಬರ್ಲಿಕ್ಕಿಂತ ಮುಂಚೆ ಕ್ಯಾಬಿನ್ ಕಂಪ್ಲೀಟ್ ಆಗಿ ತಣ್ಣಗಾಗೋಗುತ್ತೆ. ಸೊ ಬರೋದು ಲೇಟ್ ಆದರೆ ಜಸ್ಟ್ ಒಂದು ಬಟನ್ನ ಪ್ರೆಸ್ ಮಾಡಿ ವೆಹಿಕಲ್ ಸ್ಟಾಪ್ ಆಗೋಗುತ್ತೆ. ಇದು ಬಂದು ಬೂಟ್ನ ಓಪನ್ ಮಾಡಲಿಕ್ಕೆ. ಗ್ಲೋಬಲಿ ಒನ್ ಆಫ್ ದ ಪ್ರೀಮಿಯಂ SUV ಅದ ಪ್ಯಾಲೇಸೈಡ್ ಇನ್ಸ್ಪೈರ್ಡ್ ಆಗಿರುತ್ತೆ. ಸೊ ಸೈಡ್ ಪ್ರೊಫೈಲ್ ಇರ್ಬೋದು, ಫ್ರಂಟ್ ಪ್ರೊಫೈಲ್ ಇರ್ಬೋದು, ಆಲ್ಮೋಸ್ಟ್ ನಿಮಗೆ ಪ್ಯಾಲೇಸೈಡ್ ಇನ್ಸ್ಪೈರ್ ಆಗಿರ್ತಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫ್ರಂಟ್ ಬಾನೆಟ್ ಮೇಲೆ ಕ್ಯಾರೆಕ್ಟರ್ ಲೈನ್ಸ್. ಇದು ಬಂದ್ಬಿಟ್ಟು ಗಾಡಿಗೆ ಮೋರ್ ಮಸ್ಕ್ಯುಲರ್ ಲುಕ್ನ ಕೊಡ್ತಿದೆ. ಇಲ್ಲಿ ನೀವು ನೋಡಿದ್ರೆ ಯುಂಡೈ ಲೋಗೋ ಕೂಡ ಕಂಪ್ಲೀಟ್ ಬ್ಲ್ಯಾಕ್ ಇರುತ್ತೆ. ಸೊ ಇದು ನೈಟ್ ಎಡಿಷನ್ ಇಂದ ಮೋಸ್ಟ್ ಆಫ್ ದ ಕಾಂಪೊನೆಂಟ್ಸ್ ಎಕ್ಸ್ಟೀರಿಯರ್ ಇಂಟೀರಿಯರ್ ಏನಿದೆ ಇದು ಕಂಪ್ಲೀಟ್ ಬ್ಲ್ಯಾಕ್ ಮಾಡಿದ್ದಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಎಂಡ್ ಟು ಎಂಡ್ ಕನೆಕ್ಟೆಡ್ DRL ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ರೆ H ಶೇಪ್ ಬರುತ್ತೆ. ಇದು ನಿಮಗೆ ಸೀಕ್ವೆನ್ಷಿಯಲ್ ಇಂಡಿಕೇಟರ್ ಕೂಡ ಬರುತ್ತೆ, ನಿಮಗೆ ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಕೆಳಗಡೆ ನೋಡಿದ್ರೆ ನಿಮಗೆ ಕ್ವಾಡ್ ಬೀಮ್ LED ಹೆಡ್ಲೈಟ್ಸ್ ಕೊಡ್ತಾರೆ. ಮೇಲೆ ಇರೋದು 2 ಏನಿದೆ ಅದು ಲೋ ಬೀಮ್ ಇರುತ್ತೆ. ಹಾಗೆ ಕೆಳಗಡೆ ನಿಮಗೆ 2 ಐ ಬೀಮ್ ಬರುತ್ತೆ. ಸೊ ವಿಸಿಬಿಲಿಟಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಹಾಗೆ ನೀವು ಫ್ರಂಟಲ್ಲಿ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಗ್ರಿಲ್ ಏನಿದೆ ಇದು ಡಾರ್ಕ್ ಪಿಯಾನೋ ಬ್ಲ್ಯಾಕ್ ಫಿನಿಶ್ನ ಯೂಸ್ ಮಾಡಿದ್ದಾರೆ. ಸೊ ಮೋರ್ ಬೋಲ್ಡಾಗಿ ಕಾಣಿಸುತ್ತೆ ನಿಮಗೆ. ಫ್ರಂಟಲ್ಲಿ ಕೂಡ ನಿಮಗೆ ಪಾರ್ಕಿಂಗ್ ಸೆನ್ಸರ್ ಇದೆ. ಹಾಗೆ ನಿಮಗೆ 360 ಡಿಗ್ರಿ ಕ್ಯಾಮರಾ ಕೂಡ ಬರುತ್ತೆ. ಸ್ಟ್ಯಾಂಡರ್ಡ್ ಅಲ್ಕಜಾರ್ಲಿ ಬಂದುಬಿಟ್ಟು ಈ ಸ್ಕಿಟ್ ಪ್ಲೇಟ್ ಏನು ನೀವು ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಸಿಲ್ವರ್ ಕಲರ್ ಇರುತ್ತೆ. ಆದರೆ ಇಲ್ಲಿ ಬಂದುಬಿಟ್ಟು ಇದು ಕೂಡ ಕಂಪ್ಲೀಟ್ಲಿ ಪಿಯಾನೋ ಬ್ಲ್ಯಾಕ್ ಇದೆ. ಸೊ ನೀವು ನೋಡ್ತಾ ಇರೋದು ಫ್ರಂಟ್ ಲುಕ್ ಮಾತ್ರ ತುಂಬಾ ಇಷ್ಟ ಆಗ್ತಾಯಿದೆ. ಫ್ರಂಟ್ ಲುಕ್ ಮಾತ್ರ ತುಂಬಾ ಅಗ್ರೆಸಿವ್ ಆ್ಯಂಡ್ ಬೋಲ್ಡ್ ಆಗಿದೆ. ನೀವು ನೋಡ್ತಾ ಇರೋದು ಮೋಸ್ಟ್ ಆಫ್ ದ ಎಲಿಮೆಂಟ್ ನಿಮಗೆ ಬ್ಲ್ಯಾಕ್ ಕಲರ್ ಇದೆ. ಕೆಳಗಡೆ ನೀವು ನೋಡ್ತಾ ಇರ್ಬೋದು ರಡಾರ್ ಬರುತ್ತೆ. ಯಾಕೆಂದರೆ ಈ ವೆಹಿಕಲಲ್ಲಿ ನಿಮಗೆ ಲೆವೆಲ್ 2 ADASನ ಕೊಟ್ಟಿದ್ದಾರೆ. ಟೋಟಲ್ 19 ಫೀಚರ್ಸ್ ಲಿಸ್ಟೆಡ್ ಆಗಿದೆ. ಸೊ ಇದು ರೆಡಾರ್ ಬೇಸ್ಡ್ ಹಾಗೆ ಕ್ಯಾಮ್ರಾ ಬೇಸ್ಡ್ ಕೂಡ ಇದೆ. ಸೊ ನಿಮಗೆ ಎರಡರಲ್ಲೂ ವರ್ಕ್ ಆಗುತ್ತೆ. ಫ್ರಂಟಲ್ಲಿ ಒಂದು ರೆಡಾರ್ ಇದೆ, ರೇರಲ್ಲಿ 2 ರೆಡಾರ್ ಬರುತ್ತೆ ನಿಮ್ಗೆ ಇದರಲ್ಲಿ. ಸೊ ಲುಕ್ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಲುಕ್ ನಿಮ್ಗೆ ಈ ಥರ ಬರುತ್ತೆ. ಇದು ಸಿಂಗಲ್ ಟೋನ್ ವೈಟ್ ಕಲರ್ ಇದೆ, ಗ್ಲಾಸಿ ಫಿನಿಷಲ್ಲಿ. ಹಾಗೆ ಈ ವೆಹಿಕಲಲ್ಲಿ ನಿಮಗೆ ಬಂದುಬಿಟ್ಟು ರೇನ್ ಸೆನ್ಸಿಂಗ್ ವೈಪರ್ ಕೂಡ ಬರುತ್ತೆ. ರೀಸೆಂಟ್ ಅಪ್ಡೇಟಲ್ಲಿ ಬಂದುಬಿಟ್ಟು ಬೈ ಡಿಫಾಲ್ಟ್ ನಿಮಗೆ ಡ್ಯಾಶ್ ಕ್ಯಾಮ್ ಕೂಡ ಆಫರ್ ಮಾಡ್ತಿದೆ ಯುಂಡೈ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಿಲ್ಟಿನ್ ಡ್ಯಾಶ್ ಕ್ಯಾಮ್ ಬರುತ್ತೆ. ಇದು ಫ್ರಂಟ್ ಮಾತ್ರ ರೆಕಾರ್ಡ್ ಮಾಡುತ್ತೆ, ರೇರಲ್ಲಿ ರೆಕಾರ್ಡಿಂಗ್ ಬರಲ್ಲ ನಿಮಗಿದು. ಸೊ ಇದು ಫ್ರಂಟ್ ಡ್ಯಾಶ್ ಕ್ಯಾಮ್ ಮಾತ್ರ ಇದು. ಹಾಗೆ ಸೈಡ್ ಪ್ರೊಫೈಲ್ ಅಂತ ಬಂದರೆ ನೀವು ನೋಡ್ತಾ ಇರ್ಬೋದು R18 ಬ್ಲ್ಯಾಕ್ ಅಲಾಯ್ ವೀಲ್ ಬರುತ್ತೆ. ಆ್ಯಂಡ್ ಕ್ಯಾಲಿಪರ್ಸ್ ಕೂಡ ರೆಡ್ ಪೇಂಟ್ ಇದೆ, ಮೋರ್ ಸ್ಪೋರ್ಟಿ ಡಿಸೈನ್ ಮಾಡಿದ್ದಾರೆ. ಸೈಡ್ ಗ್ಲಾಡಿಂಗ್ಸ್ ನೀವೇನು ನೋಡ್ತಾ ಇದ್ದೀರಾ ಇದು ಕಂಪ್ಲೀಟ್ ಆಗಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಬರುತ್ತೆ ನಿಮಗೆ.
200 ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಫ್ರಂಟ್ ಹಾಗೆ ರೇರ್ ಎರಡು ಕೂಡ ನಿಮಗೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ವೆಹಿಕಲಲ್ಲಿ 360 ಡಿಗ್ರಿ ಕ್ಯಾಮ್ರಾ ಕೂಡ ಬರುತ್ತೆ. ಹಾಗೆ ನಿಮಗೆ ಪೆಡಲ್ ಲ್ಯಾಂಪ್ ಆಪ್ಷನ್ ಕೂಡ ಕೊಡ್ತಾರೆ ನಿಮಗೆ. ಸೊ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ರೂಫ್ ರೈಲ್ಸ್ ನೀವೇನು ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ ಬ್ರಿಡ್ಜ್ ಟೈಪ್ ರೂಫ್ ರೈಲ್ಸ್ ಅಂತ Hyundai ಹೇಳುತ್ತೆ. ಇದು ಕೂಡ ಕಂಪ್ಲೀಟ್ಲಿ ಬ್ಲ್ಯಾಕ್ ಪಿಯಾನೋ ಫಿನಿಶ್ ಇದೆ. ಹಾಗೆ ಈ ಗಾರ್ನಿಶ್ ಏನು ಸೈಡ್ ಪ್ರೊಫೈಲ್ ನೋಡ್ತೀರಾ, A ಪಿಲ್ಲರಿಂದ C ಪಿಲ್ಲರ್ಗೆ ಏನು ಕಂಟಿನ್ಯೂ ಆಗಿದೆ, ಇದು ಕೂಡ ಕಂಪ್ಲೀಟ್ಲಿ ಪಿಯಾನೋ ಬ್ಲ್ಯಾಕ್ ಇದೆ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು Hyundai ಅಲ್ಕಾಜಾರಲ್ಲಿ 50 ಲೀಟರ್ಸ್ ಕೊಟ್ಟಿದ್ದಾರೆ. ಹಾಗೆ ರೇರಲ್ಲಿ ಕೂಡ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಆ್ಯಂಡ್ ರೇರ್ ಪ್ರೊಫೈಲ್ ಅಂತ ಬಂದರೆ ನೀವು ನೋಡ್ತಾ ಇರ್ಬೋದು, ಮೇಲೆ ಬಂದುಬಿಟ್ಟು ನಿಮಗೆ ಶಾರ್ಕ್ ಫಿನ್ ಆ್ಯಂಟಿನಾ ಬರುತ್ತೆ. ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಬರುತ್ತೆ ವಿತ್ ಸ್ಪಾಯ್ಲರ್. ಇಲ್ಲಿ ನೀವು ನೋಡ್ತಾ ಇರ್ಬೋದು. ರೇರಲ್ಲಿ ಕೂಡ ನಿಮಗೆ ಕನೆಕ್ಟೆಡ್ ಟೇಲ್ ಲೈಟ್ ಬರುತ್ತೆ. ಸೊ ಇದನ್ನ ಏನು ನೀವು ನೋಡ್ತಾ ಇದ್ದೀರಾ, ಇದರಲ್ಲೇ ಬಂದುಬಿಟ್ಟು ಅಲ್ಕಾಜಾರ್ ಬ್ಯಾಡ್ಜಿಂಗ್ ಆಗಿದೆ. ಹಾಗೆ ನಿಮಗೆ ಬಂದುಬಿಟ್ಟು ಇಲ್ಲಿ ಕೂಡ ಎಸ್ ಶೇಪ್ನ ಯೂಸ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಎಂಡ್ ಟು ಎಂಡ್ ಕನೆಕ್ಟೆಡ್ ಟೇಲ್ ಲೈಟ್ ಕೂಡ ಬರುತ್ತೆ. ಇಲ್ಲಿ ಬಂದು ನಿಮಗೆ ನೈಟ್ ಬ್ಯಾಡ್ಜಿಂಗ್ ಬರುತ್ತೆ. ಹಾಗೆ ಇಲ್ಲಿ ಬಂದು ಟರ್ಬೋ ಆಪ್ಷನ್ ಇಲ್ಲಿ ಬಂದು ಟರ್ಬೋ ಬ್ಯಾಡ್ಜಿಂಗ್ ಮಾಡಿದ್ದಾರೆ. ಕರೆಂಟ್ಲಿ ನಾವೇನು ರಿವ್ಯೂ ಮಾಡ್ತಾ ಇದ್ದೀವಿ, ಇದು ಬಂದುಬಿಟ್ಟು ಟಾಪ್ ಆಫ್ ದ ಲೈನ್ ಸಿಗ್ನೇಚರ್ ವೇರಿಯಂಟ್ ಇದು. ಇದರಲ್ಲಿ ಬಂದುಬಿಟ್ಟು ನಿಮಗೆ 1.5 ಲೀಟರ್ ಟರ್ಬೋ ಚಾರ್ಜ್ ಇಂಜಿನ್ ಆಫರ್ ಮಾಡ್ತಾರೆ. ಇದರಲ್ಲಿ ಬಂದುಬಿಟ್ಟು 160 BHP ಹಾರ್ಸ್ ಪವರ್ 252 ನ್ಯೂಟನ್ ಮೀಟರ್ಸ್ ಆಫ್ ಟಾಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಇದರಲ್ಲಿ ಗೇರ್ ಬಾಕ್ಸ್ ಆಫರ್ ಮಾಡ್ತಾ ಇರೋದು 7 ಸ್ಪೀಡ್ DCT ಗೇರ್ ಬಾಕ್ಸ್ ಬರುತ್ತೆ. ರೇರಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಏನು ಬಂಪರ್ ಇದೆ ಇದು ಕಂಪ್ಲೀಟ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇದೆ ವಿತ್ ರಿಫ್ಲೆಕ್ಟರ್. ಹಾಗೆ ನಿಮಗೆ ಟ್ವಿನ್ ಟಿಪ್ ಎಕ್ಸಾಸ್ಟ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ರಿವರ್ಸ್ ಲೈಟ್ ಬರುತ್ತೆ. ಹಾಗೆ 4 ಪಾರ್ಕಿಂಗ್ ಸೆನ್ಸರ್, ರೇರ್ ಕ್ಯಾಮೆರಾ. ರೇರಲ್ಲಿ ಬಂದುಬಿಟ್ಟು ನಿಮಗೆ ರೇರ್ ಡಿಫಾಗರ್ ಹಾಗೆ ವಾಷರ್ ಆ್ಯಂಡ್ ವೈಪರ್ ಕೂಡ ಆಫರ್ ಮಾಡ್ತಾರೆ. ಬೂಟ್ ಅಂತ ಬಂದರೆ ನೀವು ಥರ್ಡ್ ರೋನ ನೀವು ರೈಸ್ ಮಾಡಿದ್ರೂ ಕೂಡ ನಿಮಗೆ 180 ಲೀಟರ್ಸ್ ಕಾರ್ಗೋ ಸ್ಪೇಸ್ ಬರುತ್ತೆ. ನಿಮಗೆ ಕಂಪ್ಲೀಟ್ ಇಲ್ಲಿ ಏನಿದೆ ನಿಮಗೆ 180 ಲೀಟರ್ಸ್ ಕಾರ್ಗೋ ಸ್ಪೇಸ್ ಬರುತ್ತೆ. ಹಾಗೆ ಇಲ್ಲಿ ಲಿಫ್ಟ್ ಮಾಡಿದ್ರೆ ನಿಮಗೆ ಬಂದ್ಬಿಟ್ಟು ಕಂಪ್ಲೀಟ್ ಟೂಲ್ ಸೆಟಪ್ನ ಇಲ್ಲಿ ಕೊಡ್ತಾರೆ. ಜಾಕ್ ರೈಡೆಲ್ಲ ನಿಮ್ಗೆ ಇಲ್ಲಿ ಬಂದುಬಿಡುತ್ತೆ. ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೂಡ ಇಲ್ಲೂ ಇದೆ. ಇಲ್ಲಿ ಬಂದು ನಿಮಗೆ ಸಬ್ವೂಫರ್ ಆಪ್ಷನ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಬೂಟ್ ಲೈಟ್ ಕೂಡ ಬರುತ್ತೆ. ಇಫ್ ಇನ್ ಕೇಸ್ ನೀವು ಥರ್ಡ್ ರೋನ ಕಂಪ್ಲೀಟ್ ಫೋಲ್ಡ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 580 ಲೀಟರ್ಸ್ವರೆಗೂ ನಿಮಗೆ ಕಾರ್ಗೋ ಸ್ಪೇಸ್ ಬರುತ್ತೆ. ಥರ್ಡ್ ರೋನ ಫೋಲ್ಡ್ ಮಾಡಿದ್ರೆ ಇದು ಈಕ್ವಲ್ ಆಗಿ ಫೋಲ್ಡ್ ಆಗುತ್ತೆ. ಸೊ ನಿಮಗೆ 580 ಲೀಟರ್ಸ್ವರೆಗೂ ನಿಮಗೆ ಕಾರ್ಗೋ ಸ್ಪೇಸ್ ಬರುತ್ತೆ. ಸೊ ಥರ್ಡ್ ರೋ ಪ್ಯಾಸೆಂಜರ್ ಕಂಫರ್ಟ್ಗೋಸ್ಕರ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬ್ಲೋವರ್ ಕಂಟ್ರೋಲ್, ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಹಾಗೆ AC ವೆಂಟ್ ಕೂಡ ಬರುತ್ತೆ ವಿತ್ ಕಪ್ ಹೋಲ್ಡರ್. ಸೇಮ್ ಥಿಂಗ್ ನಿಮಗೆ ಬಂದ್ಬಿಟ್ಟು AC ವೆಂಟ್ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ರೀಡಿಂಗ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಥರ್ಡ್ ರೋಗೆ. ಸೊ ಕಂಫರ್ಟ್ ವೈಸ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಟ್ ಥರ್ಡ್ ರೋ ಬಂದುಬಿಟ್ಟು ಮೇಜರ್ಲಿ ಚಿಕ್ಕ ಮಕ್ಕಳಿಗೆ ಕಂಫರ್ಟೇಬಲ್ ಆಗಿರುತ್ತೆ, ಅಡಲ್ಟ್ಸ್ಗೆ ಸ್ವಲ್ಪ ಟೈಟ್ ಸ್ಪೇಸ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಇದಾಗಿತ್ತು ರೇರ್ ಪ್ರೊಫೈಲ್. ಸೊ ಫಿಟ್ ಆ್ಯಂಡ್ ಫಿನಿಶ್ ಮಾತ್ರ ತುಂಬಾ ಇಷ್ಟ ಆಗ್ತಾಯಿದೆ ನನಗಂತೂ. ನೀವು ನೋಡ್ತಾ ಇರ್ಬೋದು. ಸೊ ಕಂಪ್ಲೀಟ್ DRLs ಆಗಿರ್ಬೋದು, ಟೇಲ್ ಲೈಟ್ ಆಗಿರ್ಬೋದು, ಫಿನಿಶಿಂಗಲ್ಲಿ ಎಷ್ಟು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ Hyundai ಅಂತ ಹೇಳ್ಬೋದು. ಸೊ ಕ್ರೆಟಾ ಅಂತ ಬಂದರೆ ನೀವು ಎಷ್ಟು ಇಷ್ಟ ಆಗುತ್ತೋ ಅದೇ ರೀತಿ ನೀವು ಅಲ್ಕಾಜಾರ್ ಕೂಡ ಲೈಕ್ ಮಾಡ್ಬೋದು. ಅಷ್ಟು ಪ್ರಾಕ್ಟಿಕಲ್ ಆಗಿ ಡಿಸೈನ್ ಆಗಿದೆ. ಫೀಚರ್ಸ್ ಮಾತ್ರ ತುಂಬಾ ಲೋಡೆಡ್ ಆಗಿದೆ. ಆ್ಯಕ್ಚುಲ್ ಪಿಕ್ಚರ್ ಇಂಟೀರಿಯರಲ್ಲಿದೆ, ಬನ್ನಿ ತೋರಿಸ್ತೇನೆ. ವೆಹಿಕಲ್ ಬಂದುಬಿಟ್ಟು ಲಾಕ್ ಕಂಡೀಷನ್ ಇದೆ. ಕೀ ಬಂದುಬಿಟ್ಟು ನಿಮ್ಮ ಜೇಬಲ್ಲಿ ಇತ್ತು ಅಂದರೆ ಜಸ್ಟ್ ನೀವು ಹ್ಯಾಂಡಲ್ನ ಗ್ರ್ಯಾಬ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ವೆಹಿಕಲ್ ಅನ್ಲಾಕ್ ಆಗುತ್ತೆ. ಸೊ ಇಂಟೀರಿಯರ್ ಹೇಳ್ದಾಗೆ ಇದರಲ್ಲಿ ಬಂದುಬಿಟ್ಟು ಸ್ಟ್ಯಾಂಡರ್ಡ್ ಅಲ್ಕಾಜಾರಿಗೆ ಕಂಪೇರ್ ಮಾಡಿದಾಗ ಇಲ್ಲಿ ತುಂಬಾ ಡಿಫ್ರೆಂಟ್ ಇರುತ್ತೆ. ಯಾಕೆಂದರೆ ನೈಟ್ ಎಡಿಷನ್ ಆಗಿರೋ ಕಾರಣ ಕಂಪ್ಲೀಟ್ ಇಂಟೀರಿಯರ್ ನೀವು ನೋಡ್ತಾ ಇರೋದು ಬ್ಲ್ಯಾಕ್ ಫಿನಿಶ್ ಇರುತ್ತೆ ನಿಮಗೆ. ಸೊ ಡೋರ್ ಪ್ಯಾಡಿಂಗ್ ನೀವು ನೋಡೋದಾದರೆ ಇರ್ಬೋದು, ಡೋರ್ ಕೂಡ ಕಂಪ್ಲೀಟ್ ನಿಮಗೆ ಬ್ಲ್ಯಾಕ್ ಫಿನಿಶ್ ಇರುತ್ತೆ. ಹಾಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿ ನಿಮಗೆ ಬ್ಲ್ಯಾಕ್ ಫಿನಿಶ್ ವಿತ್ ಕಾಪರ್ ಇನ್ಸರ್ಟ್ನ ಇದು ಮಾಡಿದ್ದಾರೆ. ತುಂಬ ಸ್ಪೋರ್ಟಿಯಾಗಿ ಫೀಲ್ ಆಗುತ್ತೆ ಇಂಟೀರಿಯರ್ ಬಂದುಬಿಟ್ಟು. ಸ್ಟ್ಯಾಂಡರ್ಡಲ್ಲಿ ಬಂದುಬಿಟ್ಟು ಟ್ಯಾನ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಇರುತ್ತೆ ನಿಮಗೆ. ಸೊ ಡ್ರೈವರ್ ಸೈಡ್ ಡೋರ್ ಫೀಚರ್ಸ್ ಅಂತ ನೋಡೋದಾದ್ರೆ ನಿಮಗೆ ಇಲ್ಲಿ ಆರ್ಮ್ರೆಸ್ಟ್ ಏನಿದೆ ಇದು ಕಂಪ್ಲೀಟ್ಲಿ ಸಾಫ್ಟ್ ಟಚ್ನ ಇದು ಮಾಡಿದ್ದಾರೆ, ಲೆದರ್ ಫಿನಿಶ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಬಂದುಬಿಟ್ಟು ಡ್ರೈವರ್ ಸೈಡ್ ಸೀಟ್ಗೆ 2 ಮೆಮೊರೀಸ್ ಕೂಡ ನೀವು ಸೆಟ್ ಮಾಡ್ಕೊಳ್ಬೋದು. ಸೊ 2 ಟೈಪ್ಸ್ ಮೆಮೊರೀಸ್ ಬರುತ್ತೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರೋದು ಕಂಪ್ಲೀಟ್ ಮಾಸ್ಟರ್ ಕಂಟ್ರೋಲ್ ನಿಮಗೆ ಡ್ರೈವರ್ ಸೈಡಲ್ಲಿ ಸಿಗುತ್ತೆ. ಡ್ರೈವರ್ ಸೈಡ್ ಕಂಪ್ಲೀಟ್ ಮಾಸ್ಟರ್ ಕಂಟ್ರೋಲ್ ನಿಮಗೆ ಡ್ರೈವರ್ ಸೈಡ್ ವಿಂಡೋದಲ್ಲಿ ಸಿಗುತ್ತೆ. ಡ್ರೈವರ್ ಸೀಟ್ ಏನಿದೆ ಇದು 8 ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು. ನೀವು ನಿಮ್ಮ ಕಂಫರ್ಟ್ ಪ್ರಕಾರ ಇದು ಥೈ ಸಪೋರ್ಟ್, ಹೈಟ್ ಹಾಗೆ ರಿಕ್ಲೈನಿಂಗ್ ಎಲ್ಲ ನೀವು ನಿಮ್ಮ ಪ್ರಕಾರ ನೀವು ಅಡ್ಜಸ್ಟ್ ಮಾಡಿಕೊಂಡು ಸೊ ಮೆಂಬರ್ನ ಸೇವ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಅಂತ ನೋಡೋದಾದರೆ ನಿಮಗೆ ಹೈಡಲ್ ಸ್ಟಾಪ್ ಆ್ಯಂಡ್ ಗೋ ಫಂಕ್ಷನ್ ಕೊಟ್ಟಿದ್ದಾರೆ. ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ ಕಂಟ್ರೋಲ್ ಇದೆ.
ಟ್ರಾಕ್ಷನ್ ಕಂಟ್ರೋಲ್ ಹಾಗೆ ಹೆಡ್ಲೈಟ್ ಸೆಟ್ಟಿಂಗ್ ಕೂಡ ನಿಮಗೆ ಕೊಟ್ಟಿದ್ದಾರೆ. ಸೊ ಸ್ಟಾರ್ಟ್ ಸ್ಟಾಪ್ ಬಟನ್ ನಿಮ್ಗೆ ಇಲ್ಲಿ ಬರುತ್ತೆ. ಸ್ಟೇರಿಂಗ್ ನೀವೇನು ನೋಡ್ತಾ ಇದ್ದೀರಾ ಇದು ಬಂದುಬಿಟ್ಟು ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಫಂಕ್ಷನ್ ಜೊತೆ ಬರುತ್ತೆ. ಸೊ ಇಲ್ಲಿ ನಿಮಗೆ ಒಂದು ಮೆಟಲ್ ಪ್ಯಾಡ್ ಕೂಡ ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ನೀವೇನಾದರೂ ಸ್ಟಿಕ್ ಮಾಡಬೇಕಂದ್ರೆ ನೀವು ಇಲ್ಲಿ ಮಾಡ್ಬೋದು. ಇನ್ನೂ ಒಂದು ಬೆಸ್ಟ್ ಫೀಚರ್ ಏನಪ್ಪ ಅಂತ ಹೇಳಿದ್ರೆ ಕೋ ಪ್ಯಾಸೆಂಜರ್ ಸೀಟ್ ಕೂಡ ನಿಮಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಇರುತ್ತೆ 8 ವೇ. ನಿಮ್ಮ ಕೋ ಪ್ಯಾಸೆಂಜರ್ ಕೂಡ ಕಂಫರ್ಟೇಬಲಾಗಿ ಅವ್ರ ಪ್ರಕಾರ ಅವ್ರ ಸೀಟ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಹಾಗೆ ನಿಮಗೆ ಬಂದುಬಿಟ್ಟು ಬಾಸ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಅದು ಎಲೆಕ್ಟ್ರಿಕಲ್, ಇದು ಮ್ಯಾನ್ಯುಯಲ್ ಅಲ್ಲ, ಎಲೆಕ್ಟ್ರಿಕಲಿ ನೀವು ಬಾಸ್ ಕಂಟ್ರೋಲ್ನ ಯೂಸ್ ಮಾಡ್ಕೊಳ್ಬೋದು. ಫ್ರಂಟ್ 2 ಸೀಟ್ ಬಂದುಬಿಟ್ಟು ನಿಮಗೆ ವೆಂಟಿಲೇಟೆಡ್ ಫಂಕ್ಷನ್ ಬರುತ್ತೆ. ಸೊ 2 ಸೀಟ್ಗೂ ನಿಮಗೆ ವೆಂಟಿಲೇಷನ್ ಆಪ್ಷನ್ ಮಾಡಿದ್ದಾರೆ. ಇವತ್ತು ನಾವೇನು ನೋಡ್ತಿದ್ದೀವಿ ಇದು 7 ಸೀಟರ್ ಕಾನ್ಫಿಗರೇಷನ್. ಇಫ್ ಇನ್ ಕೇಸ್ ನೀವು 6 ಸೀಟರ್ಗೆ ಹೋಗ್ತೀರಾ ಅಂದರೆ ರೇರಲ್ಲಿ 2 ಸೀಟ್ ಕೂಡ ನಿಮಗೆ ವೆಂಟಿಲೇಟೆಡ್ ಬರುತ್ತೆ. ಅದರಲ್ಲಿ ಅಡಿಷನಲ್ ಏನಪ್ಪ ಅಂತ ಹೇಳಿದ್ರೆ ಥೈ ಸಪೋರ್ಟ್ ಎಕ್ಸ್ಟೆಂಡರ್ ಬರುತ್ತೆ. 2 ಸೀಟು ವೆಂಟಿಲೇಟೆಡ್. ಹಾಗೆ ಇದೇನು ಅಡ್ರೆಸ್ ನೋಡ್ತಾ ಇದ್ದೀರಾ ಇದು ಸ್ವಲ್ಪ ವಿಂಗ್ ಟೈಪ್ ಬರುತ್ತೆ, ಸ್ವಲ್ಪ ಬೆಟರ್ ಕಂಫರ್ಟ್ ಸಿಗುತ್ತೆ ನಿಮಗೆ. ಇಂಟೀರಿಯರ್ ನೀವು ನೋಡ್ತಾ ಇರ್ಬೋದು, ತುಂಬ ಪ್ರೀಮಿಯಮ್ ಆಗಿ ಡಿಸೈನ್ ಆಗಿದೆ. ಸ್ಟೇರಿಂಗ್ ಅಂತ ನೋಡಿದ್ರೆ ನಿಮಗೆ ಕಂಪ್ಲೀಟ್ಲಿ ಲೆದರ್ ಆಫ್ ಸ್ಟೇರಿಂಗ್ ಬರುತ್ತೆ. ಹಾಗೆ ನಿಮಗೆ ಬಂದುಬಿಟ್ಟು ಡಿ ಕಟ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕಾಂಬಿನೇಷನ್ ನೋಡ್ತಾ ಇರ್ಬೋದು, ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇರೋದ್ರಿಂದ ತುಂಬ ಪ್ರೀಮಿಯಮ್ ಆಗಿ ಫೀಲ್ ಆಗುತ್ತೆ ನಿಮಗೆ. ಹ್ಯುಂಡೈ ಲೋಗೋ ಮ್ಯಾಟ್ ಫಿನಿಶ್ ಇದೆ. ಇಲ್ಲಿ ನೀವು ನೋಡೋದಾದರೆ ಕಂಪ್ಲೀಟ್ಲಿ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್, ಲೇನ್ ಕೀಪ್ ಅಸಿಸ್ಟ್ ಫಂಕ್ಷನ್ ನಿಮಗೆ ರೈಟ್ ಸೈಡಲ್ಲಿ ಬರುತ್ತೆ. ಮಲ್ಟಿಮೀಡಿಯಾ ಕಂಟ್ರೋಲ್ ಬಂದುಬಿಟ್ಟು ನಿಮಗೆ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಸ್ಟೇರಿಂಗಲ್ಲಿ ಬಂದುಬಿಟ್ಟು ನಿಮಗೆ ಪೆಡಲ್ ಶಿಫ್ಟರ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಮ್ಯಾನ್ಯುಯಲ್ ಓವರ್ ರೈಡ್ಗೆ. ಹೆಡ್ಲೈಟ್ ಬಂದುಬಿಟ್ಟು ನಿಮಗೆ ಆಟೋ ಫಂಕ್ಷನ್ ಜೊತೆ ಬರುತ್ತೆ ವಿತ್ ಐ ಬೀಮ್ ಅಸಿಸ್ಟ್. ಹಾಗೆ ನಿಮಗೆ ರೇನ್ ಸೆನ್ಸಿಂಗ್ ವೈಪರ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಬಂದುಬಿಟ್ಟು ನಿಮಗೆ ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ 2 ಆಪ್ಷನ್ ಕೂಡ ಇದೆ. ಫುಲ್ಲಿ ಡಿಜಿಟಲ್ ಕ್ಲಸ್ಟರ್ ಇದೆ. ನೀವು ಇಂಡಿಕೇಟರ್ ಆನ್ ಮಾಡಿದ್ರೆ ಬ್ಲೈಂಡ್ ವ್ಯೂ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊ ಕನೆಕ್ಟೆಡ್ ಕನ್ಸೋಲ್ ಇರೋದ್ರಿಂದ ಸೊ ನಿಮಗೆ ಫುಲ್ಲಿ ಡಿಜಿಟಲ್ ಕ್ಲಸ್ಟರ್ ಹಾಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಹ್ಯುಂಡೈಲಿ ಆಲ್ವೇಸ್ ಹೇಳೋ ಹಾಗೆ ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್ ಇರುತ್ತೆ. ಹಾಗೆ ಟಚ್ ರೆಸ್ಪಾನ್ಸ್ ಕೂಡ ತುಂಬ ಬೆಟರ್ ಆಗಿರುತ್ತೆ ನಿಮಗೆ, ನೀವು ನೋಡ್ತಾ ಇರ್ಬೋದು. ಇದರಲ್ಲಿ ಬಂದುಬಿಟ್ಟು ನಿಮಗೆ ವೈರ್ಲೆಸ್ ಆಂಡ್ರಾಯ್ಡ್ ಟು ಆಪಲ್ ಕಾರ್ಪ್ಲೇ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಹ್ಯುಂಡೈ ಅವರು ರೀಸೆಂಟಾಗಿ ಒಂದು ಅಡಾಪ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಿಂದ ಬಂದುಬಿಟ್ಟು ನೀವು ವೈರ್ಲೆಸ್ ಆಗಿ ಆಂಡ್ರಾಯ್ಡ್ ಆಟೋ ಆಪಲ್ ಕಾರ್ಪ್ಲೇನ ಯೂಸ್ ಮಾಡ್ಬೋದು. ಮೊದಲು ಈ ಚಾಲೆಂಜ್ ಇತ್ತು ಆ್ಯಕ್ಚುಲಿ, ಮೊದಲು ನೀವು ಕೇಬಲ್ನ ಯೂಸ್ ಮಾಡಬೇಕಿತ್ತು, ಇವಾಗ ಅದರ ಅವಶ್ಯಕತೆ ಇರಲ್ಲ. ಕಂಪ್ಲೀಟ್ ಪ್ಯಾನಲ್ ನೀವು ನೋಡ್ತಾ ಇರ್ಬೋದು. ಇದರಲ್ಲಿ ಡ್ಯೂಯಲ್ ಝೋನ್ AC ಕಂಟ್ರೋಲ್ ಆಪ್ಷನ್ ಕೊಟ್ಟಿದ್ದಾರೆ. ಮೋರ್ ಪ್ರೀಮಿಯಮ್ ಆಗಿ ಡಿಸೈನ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಟೆಂಪ್ರೇಚರ್ ಬಂದುಬಿಟ್ಟು ನಿಮಗೆ ಮ್ಯಾನ್ಯುಯಲಿ ಅಡ್ಜಸ್ಟ್ ಆಗುತ್ತೆ. ವಿಂಡ್ ಎಲ್ಲ ಬಂದುಬಿಟ್ಟು ನಿಮಗೆ ಟಚ್ ರೆಸ್ಪಾಂಡ್ ಇರುತ್ತೆ. ಇಲ್ಲಿ ಬಂದು ನಿಮಗೆ ವೈರ್ಲೆಸ್ ಚಾರ್ಜರ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಈ ವೆಹಿಕಲಲ್ಲಿ ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಒಂದು ವೈರ್ಲೆಸ್ ಚಾರ್ಜರ್ ಫ್ರಂಟ್ ಇದೆ. ರೇರ್ ಪ್ಯಾಸೆಂಜರ್ ಕೂಡ ನಿಮಗೆ ವೈರ್ಲೆಸ್ ಚಾರ್ಜರ್ ಸಿಗುತ್ತೆ. ಇದು 7 ಸ್ಪೀಡ್ DCT ಗೇರ್ ಬಾಕ್ಸ್ ಇಲ್ಲಿ ಆಫರ್ ಆಗ್ತಿದೆ. ಇಲ್ಲಿ ನಿಮಗೆ ಬಂದು ಡ್ರೈವ್ ಮೋಡ್ ಆ್ಯಂಡ್ ಟ್ರ್ಯಾಕ್ಷನ್ ಮೋಡ್ ಬರುತ್ತೆ. ನಿಮ್ಮ ಕನ್ವೀನಿಯಂಟ್ ಪ್ರಕಾರ ನೀವು ಮೋಡ್ಸ್ನ ಚೇಂಜ್ ಮಾಡ್ಕೊಳ್ಬೋದು. ಡ್ರೈವ್ ಮೋಡ್ಸ್ ಅಂತ ಬಂದಾಗ 3 ಡ್ರೈವ್ ಮೋಡ್ ಆಫರ್ ಮಾಡಿದೆ, ಈಕೋ, ನಾರ್ಮಲ್, ಸ್ಪೋರ್ಟ್ಸ್. ಹಾಗೆ ಟ್ರ್ಯಾಕ್ಷನ್ ಅಂತ ಬಂದಾಗ ಸ್ನೋ, ಮಡ್, ಸ್ಯಾಂಡ್ ಅಂತ ಆಪ್ಷನ್ ಬರುತ್ತೆ ನಿಮಗೆ. ಎಲೆಕ್ಟ್ರಿಕ್ ಹ್ಯಾಂಡ್ ಬ್ರೇಕ್ ಬರುತ್ತೆ ವಿತ್ ಆಟೋ ಹೋಲ್ಡ್ ಫಂಕ್ಷನ್ ಇದೆ. ಹಿಲ್ ಅಸಿಸ್ಟ್ ಕಂಟ್ರೋಲ್ ಆಸ್ ಅ ಸ್ಟ್ಯಾಂಡರ್ಡ್ ಬರುತ್ತೆ ಅಕ್ರಾಸ್ ಆಲ್ ವೇರಿಯಂಟ್. ವ್ಯೂ ಬಟನ್ ಆನ್ ತಗೋ, ನೀವು ಬೇಕಂದರೆ ಕ್ಯಾಮ್ರಾನ ಆನ್ ಮಾಡಿ ಲೈವ್ ವಿಜುವಲ್ನ ನೀವು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೋಡ್ಬೋದು. ಹಿಲ್ ಡೀಸೆಂಟ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಸೊ ಮೋಸ್ಟ್ ಆಫ್ ದ ಫೀಚರ್ಸ್ ನಿಮಗೆ ಈ ಗಾಡಿನಲ್ಲಿ ಬರುತ್ತೆ. ಇಲ್ಲಿ ಬಂದುಬಿಟ್ಟು ನೀವು ನೋಡ್ತಾ ಇರ್ಬೋದು, ಕಪ್ ಹೋಲ್ಡರ್ ಏನಿದೆಯಲ್ಲ ಇಲ್ಲಿ ಕೂಡ ನಿಮಗೆ ಆಂಬಿಯಂಟ್ ಲೈಟ್ಸ್ ಇದೆ. ಆ್ಯಂಡ್ ವೆಂಟಿಲೇಟೆಡ್ ಸೀಟ್ಸ್ಗೆ ಕಂಟ್ರೋಲ್ ಬಂದುಬಿಟ್ಟು ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ಬ್ರಾಸ್ ಇನ್ಸರ್ಟ್ ಮಾಡಿದ್ದಾರೆ. ಬ್ರಾಸ್ ಟೈಪ್ ಇದೆ, ತುಂಬ ಮೈಲ್ಡ್ ಇದೆ, ತುಂಬ ಚೆನ್ನಾಗಿ ಡಿಸೈನ್ ಆಗಿದೆ ಆ್ಯಕ್ಚುಲಿ. ನೀವು ನೋಡಿ ಕಂಪ್ಲೀಟ್ ಬ್ಲ್ಯಾಕ್ ಇಂಟೀರಿಯರ್ ಬರುತ್ತೆ. ಈ ವೆಹಿಕಲಲ್ಲಿ ನಿಮಗೆ ಬೋಸ್ ಸ್ಪೀಕರ್ಸ್ ಬರುತ್ತೆ. ಟೋಟಲ್ 8 ಪ್ರೀಮಿಯಂ ಬೋಸ್ ಸ್ಪೀಕರ್ಸ್ನ ಕೊಡ್ತಾರೆ. 5 ಸ್ಪೀಕರ್, 2 ಟ್ವಿಟರ್, 1 ಸಬ್ವೂಫರ್. ಬೂಟಲ್ಲಿ ನಾನು ತೋರಿಸಿದ್ನಲ್ಲ ಅಲ್ಲಿ ಸಬ್ವೂಫರ್ ಬರುತ್ತೆ ನಿಮಗೆ. ಸೊ ಆಟೋ ಡಿಮ್ಮಿಂಗ್ IRVM ಬರುತ್ತೆ ವಿತ್ ಟೆಲಿಮ್ಯಾಟಿಕ್ ಸ್ವಿಚಸ್. ನೋಡಿ ಇದೆ ನಾನು ಹೇಳಿದ್ದು ಡ್ಯಾಶ್ ಕ್ಯಾಮ್. ಸೊ ಡ್ಯಾಶ್ ಕ್ಯಾಮ್ ಬಂದುಬಿಟ್ಟು ಕೂಡ ಅದನ್ನು ಇವಾಗ ಬೈ ಡಿಫಾಲ್ಟ್ ಆಗೇ ಬರುತ್ತೆ. ಹಾಗೆ ನೀವು ಇಲ್ಲಿ ನೋಡೋದಾದರೆ ನಿಮಗೆ ಸನ್ಗ್ಲಾಸ್ ಹೋಲ್ಡರ್ ಬರುತ್ತೆ. ಕಂಪ್ಲೀಟ್ ರೀಡಿಂಗ್ ಲೈಟ್ಸ್ ನೋಟು ಕಂಪ್ಲೀಟ್ LEDs ಕೊಟ್ಟಿದ್ದಾರೆ, ಅದೊಂದು ಬೆಸ್ಟ್ ಇದು. ಹಾಗೆ ವಾಯ್ಸ್ ಎನೇಬಲ್ಡ್ ಪ್ಯಾನರಾಮಿಕ್ ಸನ್ರೂಫ್ ಕೂಡ ಬರುತ್ತೆ ನಿಮಗೆ. ವಾಯ್ಸ್ ಎನೇಬಲ್ಡ್ ಪ್ಯಾನರಾಮಿಕ್ ಸನ್ರೂಫ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಇದಾಗಿತ್ತು ಫ್ರಂಟ್ ಫೀಚರ್ಸ್. ಸೊ ಬನ್ನಿ ರೇರಲ್ಲಿ ನೋಡೋಣ ಏನೇನು ಅಡಿಷನಲ್ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ. ಸೊ ರೇರ್ ಅಂತ ನೋಡಿದ್ರೆ ರೇರ್ ಡೋರ್ಸ್ಗೆ ಬಂದುಬಿಟ್ಟು ಬಿಲ್ಟ್ ಇನ್ ಸನ್ಶೇಡ್ ಕೂಡ ಬರುತ್ತೆ. ಸೊ ಸೆಕೆಂಡ್ ರೋನಲ್ಲಿ ನಿಮಗೆ ಸನ್ಶೇಡ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ನಿಮಗೆ ಸಾಫ್ಟ್ ಟಚ್ ಬರುತ್ತೆ. ಹಾಗೆ ಬಂದುಬಿಟ್ಟು ನಿಮಗೆ ಬೋಸ್ ಸ್ಪೀಕರ್ಸ್ ಆಫರ್ ಆಗಿದೆ. ಸೆಕೆಂಡ್ ರೋ ಸೀಟ್ ಬಂದ್ಬಿಟ್ಟು ನಿಮಗೆ ಸ್ಲೈಡಬಲ್ ಫಂಕ್ಷನ್ ಇದೆ. ನೀವು ಬೇಕಂದರೆ ಕಂಪ್ಲೀಟ್ ಹಿಂದೆನೇ ತೊಳ್ಕೊಬೋದು. ಇಫ್ ಇನ್ ಕೇಸ್ ಥರ್ಡ್ ರೋನಲ್ಲಿ ಯಾರು ಕೂತಿದ್ರೆ ನೀವು ಬೇಕಾದಾಗ ಇನ್ನು ಮುಂದೆ ಕೂಡ ತಗೊಳ್ಬೋದು. ಅದು ಬೆಸ್ಟ್ ಪಾರ್ಟ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಹಾಗೆ ನಿಮಗೆ ಬಂದುಬಿಟ್ಟು ಇದು ರಿಕ್ಲೈನಿಂಗ್ ಫಂಕ್ಷನ್ ಜೊತೆ ಕೂಡ ಬರುತ್ತೆ. ರೇರಲ್ಲಿ ಬಂದುಬಿಟ್ಟು ನಿಮಗೆ ಒಂದು ಪಾರ್ಸಲ್ ಟ್ರೇ ಕೊಟ್ಟಿದ್ದಾರೆ ವಿತ್ ಕಪ್ ಹೋಲ್ಡರ್ ವಿತ್ IT ಡಿವೈಸ್ ಫಂಕ್ಷನ್ ಕೂಡ ಬರುತ್ತೆ ನಿಮಗೆ. ಇಫ್ ಇನ್ ಕೇಸ್ ನೀವು ಟ್ಯಾಬ್ಲೆಟ್ ಏನಾದರೂ ಯೂಸ್ ಮಾಡ್ತಾಯಿದ್ರೆ, ಟ್ಯಾಬ್ನ ಏನಾದರೂ ನೀವು ಯೂಸ್ ಮಾಡ್ತಾಯಿದ್ರೆ ನೀವು ಇಲ್ಲಿ ಇಡ್ಬೋದು. ಇದರಲ್ಲಿ ಬಂದುಬಿಟ್ಟು ಅಪ್ ಟು 3 kg ವರೆಗೂ ನೀವು ವೆಯ್ಟ್ನ ಹಾಕ್ಬೋದು ಅಂತ ಹ್ಯುಂಡೈ ಮೆನ್ಷನ್ ಮಾಡಿದೆ. ವಿತ್ ಕಪ್ ಹೋಲ್ಡರ್ ಇದೆ ನಿಮಗೆ.
ನಾನು ಹೇಳಿದ್ನಲ್ವಾ ರೇರಲ್ಲಿ ಕೂಡ ವೈರ್ಲೆಸ್ ಚಾರ್ಜರ್ ಇದೆ ಅಂತ ನೋಡ್ತಾ ಇರ್ಬೋದು. ವೈರ್ಲೆಸ್ ಚಾರ್ಜರ್ ವಿತ್ AC ವೆಂಟ್ ಬರುತ್ತೆ. ಇಲ್ಲಿ ಯಾವುದೇ ರೀತಿ ಕಂಟ್ರೋಲ್ ಇಲ್ಲ, ಬಟ್ ಥರ್ಡ್ ರೋಗೆ ಕಂಟ್ರೋಲ್ ಕೊಟ್ಟಿದ್ದಾರೆ. ಸೊ ರೇರಲ್ಲಿ ಇದು ಬಂದುಬಿಟ್ಟು ಬೆಂಚ್ ಫೋಲ್ಡೇಬಲ್ ಸೀಟ್ಸ್ ಇದೆ. ಕ್ಯಾಪ್ಟನ್ ಸೀಟ್ಗೆ ಹೋದರೆ ನಿಮಗೆ 2+2+2 ಸೀಟ್ನ ಕಾನ್ಫಿಗರೇಷನ್ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಕಂಪ್ಲೀಟ್ ವೆಹಿಕಲ್ ಇಫ್ ಇನ್ ಕೇಸ್ ನೀವು ಫೀಚರ್ ಲೋಡೆಡ್ ಬೇಕಂದರೆ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಯಾವುದೇ ರೀತಿ ನಿಮಗೆ ಇಂಥ ಫೀಚರ್ಸ್ ಮಿಸ್ ಇದೆ ಅಂತ ಹೇಳೋಗಿಲ್ಲ, ಎಲ್ಲ ರೀತಿ ಫೀಚರ್ಸ್ನ ಇವರು ಲೋಡ್ ಮಾಡಿದ್ದಾರೆ. ಸೊ ಕ್ರೆಟಾ ಇಫ್ ಇನ್ ಕೇಸ್ ನೀವು ಏನಾದರೂ DCT ಟಾಪ್ ಆಫ್ ದ ಲೈನ್ ಕಿಂಗ್ ವರ್ಜನ್ ನೀವು ನೋಡ್ತಾ ಇದ್ರೆ, ಕ್ರೆಟಾಗೂ ಹಾಗೆ ಅಲ್ಕಾಜಾರ್ಗೂ ಐ ಥಿಂಕ್ 1 lakhವರೆಗೂ ನಿಮಗೆ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ. ಮೋರ್ ಪ್ರಾಕ್ಟಿಕಲ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಲೆಂತ್ ಅಂತ ಬಂದಾಗ 200 mm ಅಷ್ಟೇ ಇದು ಕ್ರೆಟಾಗಿಂತ ಲಾಂಗರ್ ಇದೆ, ಬಟ್ ವಿಡ್ತ್ ಎಲ್ಲ ಬಂದ್ಬಿಟ್ಟು ಸೇಮೇ ಇದೆ. ಅದರಿಂದ ಇಫ್ ಇನ್ ಕೇಸ್ ನೀವು ಮೋರ್ ಕಾರ್ಗೋ ಸ್ಪೇಸ್ ಇಫ್ ಇನ್ ಕೇಸ್ ಒಕೇಶನಲಿ 6 ಸೀಟರ್ ಲೈಕ್ 7 ಸೀಟರ್ ಆಗಿ ನೀವು ಯೂಸ್ ಮಾಡಬಹುದು ಅಂದರೆ 6 ಸೀಟರ್ ಇಲ್ಲ 7 ಸೀಟರ್ ಆಗಿ ನೀವು ಒಕೇಶನಾಗಿ ಯೂಸ್ ಮಾಡಬೇಕಂದ್ರೆ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ತಾನೆ. ನೀವು ಲುಕ್ಕು ನೋಡ್ತಾ ಇರ್ಬೋದು, ಕ್ರೆಟಾಗಿಂತ ಇದು ಸ್ವಲ್ಪ ಮೋರ್ ಬೋಲ್ಡ್ ಆಗಿರುತ್ತೆ, ಮೋರ್ ಅಗ್ರೆಸಿವ್ ಇದೆ. ರೋಡ್ ಪ್ರೆಸೆನ್ಸ್ ಇದ್ರದ್ದು ಸ್ವಲ್ಪ ಬೆಟರ್ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಸಿಟಿನಲ್ಲಿ ಡ್ರೈವ್ ಮಾಡಲಿಕ್ಕೂ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಹ್ಯುಂಡೈ ಅವ್ರು ಬಂದುಬಿಟ್ಟು ಅಲ್ಕಾಜಾರ್ಗೆ ಬೈ ಡಿಫಾಲ್ಟ್ 3 years ಅನ್ಲಿಮಿಟೆಡ್ ಕಿಲೋಮೀಟರ್ ವಾರಂಟಿ ಕೊಡ್ತಿದ್ದಾರೆ. ನೀವು ಬೇಕಂದರೆ ಅಪ್ ಟು 7 yearsವರೆಗೂ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು. ಅದೇ ರೀತಿ ಇದರಲ್ಲಿ ಒಂದು ಸರ್ವಿಸ್ ಪ್ಯಾಕೇಜ್ ಕೂಡ ಬರುತ್ತೆ. ಏನಪ್ಪ ಅಂದರೆ ಶೀಲ್ಡ್ ಆಫ್ ಟ್ರಸ್ಟ್ ಅಂತ. ಇದು ಬಂದುಬಿಟ್ಟು ನಿಮಗೆ 5 yearsಗೆ 14 ವೇರಿಯಂಟೇರಬಲ್ ಪಾರ್ಟ್ಸ್ನ ಕವರ್ಡ್ ಮಾಡುತ್ತೆ. ಸೊ ಅದ್ರ ಮೋರ್ ಡೀಟೇಲ್ಸ್ ಬೇಕಂದರೆ ನೀವು ನಿಯರೆಸ್ಟ್ ಅದ್ವೈತ್ ಹ್ಯುಂಡೈ ಡೀಲರ್ಶಿಪ್ನ ನೀವು ಕೋರ್ಡಿನೇಟ್ ಮಾಡಿ. ಸೊ ಅವ್ರು ನಿಮಗೆ ಕಂಪ್ಲೀಟ್ ಡೀಟೇಲ್ನ ಪ್ರೊವೈಡ್ ಮಾಡ್ತಾರೆ. ಹಾಗೆ ಈ ವೆಹಿಕಲ್ದು ಏನಾದರೂ ಟೆಸ್ಟ್ ಡ್ರೈವ್ ಹಾಗೆ ಏನಾದರೂ ನಿಮಗೆ ಅಡಿಷನಲ್ ಇನ್ಫಾರ್ಮೇಷನ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಅವ್ರಿಗೆ ಕಾಲ್ ಮಾಡಿ. ಅದ್ವೈತ್ ಹ್ಯುಂಡೈ ಅವ್ರದ್ದು ಟೋಟಲ್ 29 ಶೋರೂಮ್ಸ್ ಅಕ್ರಾಸ್ ಕರ್ನಾಟಕ ಇದೆ. ಸೊ ನಿಮ್ಗೆ ಯಾವುದೇ ರೀತಿ ಹ್ಯುಂಡೈ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಬೇಕಂದರೆ ನೀವು ಇವ್ರನ್ನ ಕೋರ್ಡಿನೇಟ್ ಮಾಡ್ಬೋದು. ಕಂಪ್ಲೀಟ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಅಲ್ಕಾಜಾರ್ ಬಂದು ಕಾಂಪಿಟೇಟ್ ಮಾಡ್ತಾ ಇರೋದು ಮಹೇಂದ್ರ XUV 7X ಹಾಗೆ ಟಾಟಾ ಸಫಾರಿ ಜೊತೆ. ಹಾಗಂತ ಬಂದಾಗ ಸ್ವಲ್ಪ ಟಫ್ ಕಾಂಪಿಟೇಷನ್ನೇ, ಬಟ್ ಪ್ರೀಮಿಯಮ್ನೆಸ್, ಫೀಚರ್ಸ್, ರಿಲಯಬಿಲಿಟಿ ಅಂತ ಬಂದಾಗ ಹ್ಯುಂಡೈ ಅದಕ್ಕೆ ಅಂತಲೇ ಇದೆ. ಹ್ಯುಂಡೈ ನೋನ್ ಫಾರ್ ರಿಲಯಬಿಲಿಟಿ, ಪ್ರೀಮಿಯಮ್ನೆಸ್ ಆ್ಯಂಡ್ ಕಂಫರ್ಟ್. ಸೊ ಫ್ಯಾಮಿಲಿ ಓರಿಯೆಂಟೆಡ್ ವೆಹಿಕಲ್ಸ್ನ ಇವರು ಒನ್ ಆಫ್ ದ ಬೆಸ್ಟ್ ಆಗಿ ಡಿಸೈನ್ ಮಾಡ್ತಾರೆ. ಇದುವರೆಗೂ ಯಾವುದೇ ರೀತಿ ಟೆಕ್ನಿಕಲ್ ಇಶ್ಯೂಸ್ ಇವ್ರದ್ದು ಬರೋಲ್ಲ. ಸೊ ಆ ಥರ ಇದ್ದಾಗ ನೀವು ಆರಾಮಾಗಿ ಗಾಡಿನ ತಗೊಳ್ಬೋದು. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.